ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮಗಳದ್ದೇ ಒಂದು ರೋಚಕವಾದ ಇತಿಹಾಸ. ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮ ನಡೀತಾ ಇದ್ದ ಸ್ವರೂಪ ಅದು ಇವತ್ತು ನಮ್ಮ ಕಲ್ಪನೆಗೂ ನಿಲುಕದಂಥದ್ದು. ಅಷ್ಟು ಜನ ಸೇರ್ತಾ ಇದ್ದರು, ಅಷ್ಟು ವೈಭವದಿಂದ ಆ ಕಾರ್ಯಕ್ರಮಗಳು ನಡೀತಾ ಇದ್ವು. ವಿಶೇಷವಾಗಿ ನಾವು ಗಮನಿಸಬಹುದು ಅಂತ ಅಂದ್ಕೊಂಡ್ರೆ ಆತ್ಮಾಹುತಿ ಲೋಕಾರ್ಪಣೆ 1971 ನಡೆದ ಈ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗರ ತಾಯಿ ವಿದ್ಯಾವತಿ ದೇವಿ, ಆಮೇಲೆ ಪಂಜಾಬ್ ಸರ್ಕಾರ ಕೂಡ ಅವರಿಗೆ ಪಂಜಾಬ್ ಮಾತಾ ಅನ್ನೋ ಒಂದು ಗೌರವವನ್ನು ನೀಡಿತು. ವಿದ್ಯಾವತಿ ದೇವಿಯವರು ಆತ್ಮಾಹುತಿ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರನ್ನು ವಿಶೇಷವಾಗಿ ಗುರುತಿಸಿ ಅವರನ್ನು ಇಲ್ಲಿಗೆ ಕರೆಸುವ ಪ್ರಯತ್ನ ರಾಷ್ಟ್ರೋತ್ಥಾನದಿಂದ ಆಯಿತು. ಅವರೊಂದಿಗೆ ಆ ಕಾಲದಲ್ಲಿ ಭಗತ್ ಸಿಂಗ್ ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಕೆಲಸಗಳಲ್ಲಿ ಭಾಗಿಯಾಗಿದ್ದಂತಹ ಕ್ರಾಂತಿಕಾರಿಗಳು ಕೂಡ ಅನೇಕರು ಕರ್ನಾಟಕಕ್ಕೆ ಬಂದಿದ್ದರು. ಆ ಸಂಭ್ರಮ ಹೇಗಿತ್ತು ಅಂತಂದರೆ, ಬರೀ ಬೆಂಗಳೂರಿಗೆ ಬಂದು ಅವರು ವಾಪಸ್ ಹೋದರೆ ಹೇಗೆ ಎನ್ನುವ ರೀತಿಯಲ್ಲಿ ಜನ ಯೋಚಿಸಿ ಬೇರೆ ಬೇರೆ ಊರುಗಳಲ್ಲಿ ಕೂಡ ಅವರನ್ನು ಕರೆಸಿ ಆ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದರು. ಇದು ಆಮೇಲೆ ಅಜೇಯ ಪುಸ್ತಕ ಲೋಕಾರ್ಪಣೆ ಸಮಯದಲ್ಲೂ ಕೂಡ ಪುನರಾವರ್ತನೆ ಆಯಿತು. ಡಾಕ್ಟರ್ ಸುನೀತಿ ಚೌಧರಿ ಘೋಷ್ ಎನ್ನುವ ಮಹಾನ್ ಕ್ರಾಂತಿಕಾರಿ ಅಜೇಯವನ್ನು ಲೋಕಾರ್ಪಣೆಗೊಳಿಸಿದರು. ಅವರ ಜೊತೆಗೆ ಬಂದ ಶಚೀಂದ್ರನಾಥ ಭಕ್ಷಿ ಇರಬಹುದು, ಮಾಹೋರ್ಕರ್ ಇರಬಹುದು, ಅವರುಗಳೆಲ್ಲ ಇಡೀ ಕರ್ನಾಟಕದಲ್ಲಿ ಆಮೇಲೆ ವ್ಯಾಪಕವಾಗಿ ಪ್ರವಾಸ ಮಾಡಿ ಹಿಂತಿರುಗತಕ್ಕಂತಹ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಮೈಸೂರಿನಲ್ಲಿ, ಮಂಗಳೂರಿನಲ್ಲಿ ಜನ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ಈ ಕ್ರಾಂತಿಕಾರಿಗಳ ಮಾತುಗಳಿಗೆ ಕಿವಿಯಾದರು. ಅವರೊಂದಿಗೆ ಚರ್ಚಿಸಿ ಅವರನ್ನು ಕಂಡು ಸಂಭ್ರಮಪಟ್ಟರು. ಈ ರೀತಿ ಹಲವು ಸಂಗತಿಗಳು ಸಾಹಿತ್ಯದ ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮಗಳಲ್ಲಿ ನಡೆದಿದೆ. ಪ್ರಕ್ಷುಬ್ಧ ಕಾಶ್ಮೀರ ಪುಸ್ತಕ ಕನ್ನಡಕ್ಕೆ ಬಂದಾಗ ಸ್ವತಃ ಅದರ ಲೇಖಕರಾದ ಜಗಮೋಹನ್ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ರೀತಿಯಲ್ಲಿ ಹಲವರು ಗಣ್ಯರು ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಿದೆ. ಕರ್ನಾಟಕದ ಸಾಹಿತ್ಯ ವಲಯದ ಎಲ್ಲ ದಿಗ್ಗಜರು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಹೋಗಿದ್ದು ಅದು ರಾಷ್ಟ್ರೋತ್ಥಾನದ ಸೌಭಾಗ್ಯ. ನಮ್ಮ ಭಾರತಿ ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮದಂತೂ ಅದೇ ಒಂದು ದೊಡ್ಡ ಕಥೆ. ಕೇವಲ ಕರ್ನಾಟಕದ ಊರುಗಳಲ್ಲಷ್ಟೇ ಅಲ್ಲದೆ ಮುಂಬಯಿಯಂತಹ ಕಡೆಗಳಲ್ಲೂ ಕೂಡ, ಹೊರ ರಾಜ್ಯಗಳಲ್ಲೂ ಕೂಡ ಭಾರತಿ ಪುಸ್ತಕ ಪ್ರತಿ ಹಂತದಲ್ಲಿ ಬಿಡುಗಡೆ ಕಾರ್ಯಕ್ರಮಗಳು ನಡೆದವು. ಅದರಲ್ಲಿ ಕುವೆಂಪು ಅವರಿರಬಹುದು, ಮಾಸ್ತಿ ಅವರಿರಬಹುದು, ದ ರಾ ಬೇಂದ್ರೆ ಅವರಿರಬಹುದು, ಶಿವರಾಮ್ ಕಾರಂತರಿರಬಹುದು, ಕನ್ನಡ ಸಾಹಿತ್ಯ ಲೋಕದ ಗಣ್ಯಮಾನ್ಯ ಲೇಖಕರು, ದಿಗ್ಗಜರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಸಾಹಿತ್ಯದ ತೇರನ್ನು ಮುಂದಕ್ಕೆ ಎಳೆಯುವಂತಹ ಪ್ರಯತ್ನದಲ್ಲಿ ರಾಷ್ಟ್ರೋತ್ಥಾನಕ್ಕೆ ವ್ಯಾಪಕವಾದ ಪ್ರೋತ್ಸಾಹವನ್ನು ನೀಡಿದರು.